ನಾಯಕನಹಟ್ಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಶ್ರೀ ಕರಿಬಸವೇಶ್ವರ ಸ್ವಾಮಿಯ 103ನೇ ವರ್ಷದ ಕಾರ್ತಿಕ ರಥೋತ್ಸವ ಶುಕ್ರವಾರ ನಡೆಯಿತು. ಮಧ್ಯಾಹ್ನ 12ಕ್ಕೆ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ಬೆಳಿಗ್ಗೆ ಕಳಸ ಪೂಜೆ ನೆರವೇರಿಸಿದ ಭಕ್ತರು ಧ್ವಜ ಹಾಗೂ ನಾನಾ ಬಣ್ಣಗಳ ಹೂಗಳಿಂದ ರಥವನ್ನು ವಿಶೇಷವಾಗಿ ಅಲಂಕರಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮದ ಪ್ರಮುಖ ಮುಖ್ಯ ರಸ್ತೆಯಲ್ಲಿ ನಡೆದ ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಭಕ್ತಿ ಭಾವವನ್ನ ಸಮರ್ಪಿಸಿದರು. ರಥ ಸಂಚರಿಸುವ ದಾರಿಯುದ್ದಕ್ಕೂ ಭಕ್ತರು ಬಾಳೆಹಣ್ಣು, ಮಂಡಕ್ಕಿ ಎರ್ಚುತ್ತಿದ್ದರು. ರಥೋತ್ಸವದಲ್ಲಿ ಕೋಲಾಟ, ಡೊಳ್ಳು, ನವಿಲು ಕುಣಿತ ಗಮನವನ್ನ ಸೆಳೆದವು. ಇದಕ್ಕೂ ಮುನ್ನ ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ನಡೆಯಿತು. ಹಿರೇಜಂತಕಲ್ಲು ಎಚ್.ಬಿ. ಮಲ್ಲಿಕಾರ್ಜುನಪ್ಪ ಮಕ್ಕಳು ಅವರು 1,75,000 ಲಕ್ಷಕ್ಕೆ ಮುಕ್ತಿ ಬಾವುಟವನ್ನ ಪಡೆದುಕೊಂಡರು. ಬಿ.ಎಸ್. ಪ್ರಕಾಶ್ ಮಾತನಾಡಿದರು. ಪ್ರತಿ ವರ್ಷ ನಮ್ಮ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಶ್ರೀ ಕರಿಬಸವೇಶ್ವರ ಕಾರ್ತಿಕೋತ್ಸವ ಸಂಭ್ರಮ ಸಡಗರದಿಂದ ಆಚರಿಸುತ್ತೇವೆ. ಭಕ್ತರು ಮುಕ್ತಿ ಬಾವುಟ, ವಿವಿಧ ಬಣ್ಣದ ಹೂವಿನ ಹಾರಗಳನ್ನು ದೇವರಿಗೆ ಅರ್ಪಿಸುವುದರಿಂದ ಭಕ್ತರ ಸಂಕಲ್ಪವನ್ನು ಸ್ವಾಮಿಯು ಈಡೇರಿಸುತ್ತಾರೆ ಎಂದರು. ಗ್ರಾಮದ ಮುಖಂಡ ನಂದೀಶ್ ಗೌಡ್ರು ಪ್ರತಿ ವರ್ಷ ಸಂಪ್ರದಾಯದಂತೆ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ರಥೋತ್ಸವವನ್ನು ಸಂಭ್ರಮ ಸಡಗರದಿಂದ ರಥೋತ್ಸವ ಆಚರಿಸಲಾಗುತ್ತಿದೆ. ಗ್ರಾಮದ ಎಲ್ಲಾ ಸಮುದಾಯದವರ ಜೊತೆಗೂಡಿ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ಆಚರಿಸುತ್ತೇವೆ ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ರಥೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ಗೌಡರ ವಂಶಸ್ಥರಿಂದ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಲರಾಜ್ ಹಾಗೂ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಎಚ್.ಬಿ. ರವೀಂದ್ರ, ಜಿ. ತಿಪ್ಪೇಸ್ವಾಮಿ, ಕೋಟೆಪ್ಪ, ಗೂರು ಬಸಣ್ಣ, ಜಿ. ಬಸವರಾಜ್ ಗೌಡ, ಬಿ.ಆರ್. ಅಮೃತರಾಜ್, ಜಿ. ಕರಿಯಣ್ಣ, ಟಿ.ಎಂ. ತಿಪ್ಪೇಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶೈಲಾ ಮಂಜಣ್ಣ, ಸದಸ್ಯರಾದ ವಿಜಯಕುಮಾರ್, ಡಿ. ರೇವಣ್ಣ, ಶಾಂತಮ್ಮ, ಬಸವರಾಜ್, ಟಿ. ಅಶೋಕ್, ಪಿಡಿಒ ಡಿ.ಕೆ. ರಜನಿಕಾಂತ್, ಸಿಬ್ಬಂದಿಗಳಾದ ಆರ್. ಸಂತೋಷ್, ಬಿ. ನಾಗರಾಜ್ ನಾಯಕ್, ಹಟ್ಟಿಯ ಯಜಮಾನರಾದ ತಳವಾರ್ ತಿಪ್ಪಯ್ಯ, ಜಿ.ಟಿ. ರಾಜಣ್ಣ, ಆರ್. ಪೆನ್ನಯ್ಯ, ಡಿಎಸ್ಎಸ್ ಸಂಚಾಲಕ ಮಂಜಣ್ಣ, ತಿಪ್ಪೇಸ್ವಾಮಿ ನಾಯಕ್, ಬೋವಿ ತಿಪ್ಪೇಸ್ವಾಮಿ ಸೇರಿದಂತೆ ಸಮಸ್ತ ತಿಪ್ಪಯ್ಯನಹಳ್ಳಿ ಗ್ರಾಮಸ್ಥರು, ವಿವಿಧ ಹಳ್ಳಿಗಳ ಭಕ್ತಾದಿಗಳು ಇದ್ದರು. ಮಲ್ಲಿಕಾರ್ಜುನಪ್ಪ 2 ಸಾರಿ, 2 ಬರ್ತಾರೆ, 2 ಬರ್ತಾರೆ, 2 ಬರ್ತಾರೆ, 2 ಮುಖಾಂತಾರೆ, ಸ್ವಾಮಿ ಆಶೀರ್ವಾದ ಎಲ್ಲರೂ ಪ್ರಕಾಶ್ ಅಂತ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಇದು ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ. ಸುಮಾರು 3 ವರ್ಷಗಳಿಂದ ಕೂಡ ಈ ರಥೋತ್ಸವ ಈ ಗ್ರಾಮದಲ್ಲಿ ನಡೀತಾ ಇದೆ. ಈ ರಥೋತ್ಸವ ನಡೆಯೋದಕ್ಕಿಂತ ಮುಂಚೆ ಬಸವಣ್ಣ ನಂದಿ ಧ್ವಜವನ್ನು ಬಂದಿ ಮರದ ತಗೊಂಡೋಗಿ ಪೂಜೆ ಮಾಡಿ ಬಂದ ನಂತರ ಅನೇಕ ಭಕ್ತಾದಿಗಳ ಸಮ್ಮುಖ
ಹೂನಾರ ಇರ್ಬೋದು, ಗುಲಾಬಿ ಹೂನಾರ ಇರ್ಬೋದು, ರುದ್ರಾಕ್ಷಿ ಹೂನಾರ ಇರ್ಬೋದು ಮತ್ತು ಮಲ್ಲಿಗೆ ಹೂನಾರಗಳು ಭಕ್ತರು 106 ಜನ ತಂದು ಸ್ವಾಮಿಗೆ ಪಾದಸೇವೆ ಮಾಡ್ತಾಯಿದ್ದಾರೆ. ಅದು ಮಾಡಿದ ನಂತರ ಮುಕ್ತಿ ಬಾವುಟವನ್ನು ಹರಾಜು ಮಾಡಲಾಗುತ್ತೆ. ಮುಕ್ತಿ ಬಾವುಟದಲ್ಲಿ ಹರಾಜು ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇದೆ ಇದರಲ್ಲಿ. ಏನಂದರೆ ಈ ಬಾವುಟದಲ್ಲಿ ಹರಾಜು ಮಾಡಿ ತಗೊಂಡು ಹೋಗುವಂಥದ್ದು ಅವರು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಅದನ್ನು ಮುಂದುವರಿಸೊಳಗಾಗಿ ನೆರವೇರುತ್ತೆ ಅಂತ ಒಂದು ಪ್ರತೀಕ ಇದೆ. ಆ ಪ್ರತೀಕದ ಮುಖಾಂತರ ಇವತ್ತು ಆ ಬಾವುಟ ಹರಾಜಾಗುತ್ತೆ. ಆ ಬಾವುಟವನ್ನು ತಗೊಂಡವರಿಗೆ ನಂದೀಶ್ ಅಂತ ಗೌಡ್ರ ವಂಶಸ್ಥರು ನಾವು. ಹಿಂದೆ ಶತಮಾನಗಳ ಹಿಂದೆ ನಮ್ಮ ತಂದೆಯವರು ಈ ಗ್ರಾಮಕ್ಕೆ ಒಂದು ಬಸವೇಶ್ವರ ದೇವಾಲಯವನ್ನು ಕಟ್ಟಿಸೋದ್ರ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾರೆ. ಅಂದಿನಿಂದ ಇಂದಿನವರೆಗೆ 103 ವರ್ಷಗಳ ಕಾಲ ನಮ್ಮ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಒಂದು ರೀತಿಯಾದಂತಹ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಒಂದಾಗಿ ಈ ರಥೋತ್ಸವವನ್ನು ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಇತ್ತೀಚಿನ ಕಳೆದ ಒಂದು 10 ವರ್ಷಗಳಿಂದ ಇಲ್ಲಿ ಸಾರ್ವಜನಿಕರಿಗೆ ನಮ್ಮ ವಂಶದ ಪರವಾಗಿ ನಾವು ಒಂದು ಅನ್ನ ಸಂತರ್ಪಣೆಯನ್ನು ನಾವು ಇವತ್ತು ಮಾಡಿಸ್ತಾ ಬಂದಿದ್ದೀವಿ. ಎಷ್ಟು ಜನ ಬಂದರೂ ಕೂಡ ಎಲ್ಲ ಹೊರವರಿಂದ ಭಕ್ತರು ಬಂದಿರ್ತಾರೆ. ಸೇನಾಯಿದರು ಇರ್ಬೋದು, KEBವರು ಇರ್ಬೋದು, ಪೊಲೀಸ್ನವರು ಇರ್ಬೋದು. ಇಂಥ ಒಂದಿಷ್ಟು ಯಾವುದೇ ತೊಂದರೆ ಆಗಬಾರ್ದು ಇಲ್ಲಿ ಬಂದಾಗ ನಮ್ಮ ಗ್ರಾಮದಲ್ಲಿ ಅವರೆಲ್ಲರೂ ಕೂಡ ಖುಷಿಯಿಂದ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಿರ್ತೀವಿ. ರಥೋತ್ಸವದ ವಿಶೇಷವಾಗಿ ಪ್ರಕಾಶನ ಹೇಳಿದಾಗೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲೂ ಕೂಡ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ಹೋದಷ್ಟು ಹೆಚ್ಚು ಬೆಲೆಗೆ ಹರಾಜಾಗ್ತಕ್ಕಂಥ ಒಂದು ಏನು ಬಾವುಟ ಇದೆ ಅದು ತಿಮ್ಮಪ್ಪನಹಳ್ಳಿಯೇ. ಕನಿಷ್ಠ 1 ಲಕ್ಷಕ್ಕೂ ಮೇಲ್ಪಟ್ಟು ಒಂದು ಹರಾಜಿನಲ್ಲಿ ಬೆಲೆಯನ್ನು ಇಲ್ಲಿ